ಎಐಸಿಸಿ ಒಬಿಸಿ ಸಲಹಾ ಮಂಡಳಿಯನ್ನ ರಚನೆ ಮಾಡುತ್ತೆ. ಇನ್ನು ಒಬಿಸಿ ಸಲಹಾ ಮಂಡಳಿಯ ಸಭೆ ನಿನ್ನೆ ಅಂದ್ರೆ ಜುಲೈ 15ರಂದು ನಡೆದಿರುವಂತದ್ದು. ಇನ್ನು ಅದರ ಎರಡನೇ ಭಾಗವಾಗಿ ಮುಂದುವರಿದ ಭಾಗವಾಗಿ ಇವತ್ತು ಬೆಂಗಳೂರಿನಲ್ಲಿ ಒಬಿಸಿ ಸಲಹಾ ಮಂಡಳಿ ಸಭೆ ಮುಂದುವರಿಯಲಿದೆ. ಬೆಂಗಳೂರಿನಲ್ಲಿಂದು ಒಬಿಸಿ ಸಲಹಾ ಮಂಡಳಿ ಸಭೆ ಮುಂದುವರಿಯಲಿದೆ. ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಎಐಸಿಸಿ ಒಬಿಸಿ ಮೀಟಿಂಗ್. ಮೊದಲ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅನಿಲ್ ಜೈಹಿಂದ್ ಸೂಚನೆಯ ಮೇರೆಗೆ ಮೊದಲ ಸಭೆಯ ಅಧ್ಯಕ್ಷತೆಯನ್ನ ಕೂಡ ವಹಿಸಿದ್ರು. ಶಾಂಗ್ರಿಲಾ ಹೋಟೆಲ್ನಲ್ಲಿ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಮೀಟಿಂಗ್. ನಿನ್ನೆ ನಡೆದಿದ್ದಂತಹ ಸಭೆಯಲ್ಲಿ ಬಿಜೆಪಿ ವಿರುದ್ಧ ನಿರ್ಣಯವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ನೋಡಿ, ಒಬಿಸಿ ಸಲಹಾ ಮಂಡಳಿ ಈ ಸಭೆ ಜುಲೈ 15ರಂದು ಅಂತ ತೀರ್ಮಾನವನ್ನ ಮಾಡಲಾಗಿತ್ತು. ಹೀಗಾಗಿ ನಿನ್ನೆ ಬೆಂಗಳೂರಿನಲ್ಲಿ ಪ್ರಾರಂಭವಾಗಿದೆ ಈ ಸಭೆ. ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಂದ್ರೆ ಎಐಸಿಸಿ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿಯ ಮೊದಲ ಸಭೆಯಾಗಿರುವಂಥದ್ದು. ಈ ಸಭೆ ಈಗಾಗಲೇ ನಿನ್ನೆ ಶುರುವಾಗಿರುವಂಥದ್ದು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಭೆಗೆ ನೇತೃತ್ವವನ್ನ ಕೂಡ ವಹಿಸಿದ್ರು. ಮೊದಲ ಸಭೆಗೆ ನೀವೇ ಅಧ್ಯಕ್ಷತೆಯನ್ನ ವಹಿಸಬೇಕು ಅನ್ನೋದು ಅನಿಲ್ ಜೈಹಿಂದ್ ಅವರ ಸೂಚನೆಯಾಗಿತ್ತು. ಹೀಗಾಗಿ ಮೊದಲ ಸಭೆಯಲ್ಲಿ ಅನಿಲ್ ಜೈಹಿಂದ್ ಅವರ ಸೂಚನೆಯ ಮೇರೆಗೆ ಸಿದ್ದರಾಮಯ್ಯನವರು ಅಧ್ಯಕ್ಷತೆಯನ್ನ ವಹಿಸಿದ್ರು. ನಿನ್ನೆ ನಡೆದಂತಹ ಸಭೆಯಲ್ಲಿ ಬಿಜೆಪಿಯ ವಿರುದ್ಧ ನಿರ್ಣಯವನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ನೋಡಿ, ಇಲ್ಲಿ ಈ ಸಭೆ ಕೆಪಿಸಿಸಿ ಕಚೇರಿಯಲ್ಲಿ ಕೂಡ ನಡೆದಿರುವಂತದ್ದು. ನಿನ್ನೆ ಮೊದಲ ಭಾಗವಾಗಿ, ಆದರೆ ಇವತ್ತು ಅದರ ಮುಂದುವರಿದ ಭಾಗವಾಗಿ ಎರಡನೇ ಇನ್ನಿಂಗ್ಸ್ ಅಂತ ಕೂಡ ಹೇಳ್ಬೋದು. ಎರಡನೇ ದಿನಕ್ಕೆ ಕಾಲಿಟ್ಟಿರತಕ್ಕಂಥ ಈ ಒಂದು ಎಐಸಿಸಿ ಒಬಿಸಿ ಮೀಟಿಂಗ್ ಇವತ್ತು ಎರಡನೇ ದಿನಕ್ಕೆ ಕಾಲಿಡಲಿದೆ. ಹಾಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಕೂಡ ನಡೆಯಲಿದೆ. ಹಿಂದುಳಿದ ವರ್ಗಗಳ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಅದಕ್ಕೆ ಪರಿಹಾರಗಳನ್ನ ಕೂಡ ಚರ್ಚೆಯನ್ನ ಮಾಡಲಾಗಿರುವಂಥದ್ದು. ಪರಿಹಾರಗಳನ್ನ ಕಂಡುಕೊಳ್ಳುವಂತಹ ಬಗ್ಗೆ ಕಾರ್ಯತಂತ್ರಗಳನ್ನ ಕೂಡ ರೂಪಿಸಲಾಗಿರುವಂಥದ್ದು. ಈ ಸಭೆಯಲ್ಲಿ 50ಕ್ಕೂ ಹೆಚ್ಚು ಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ರು. ನೀವು ಕೂಡ ಗಮನಿಸಬಹುದಾಗಿದೆ ಆ ಒಂದು ಮೀಟಿಂಗ್ನ ದೃಶ್ಯಾವಳಿಗಳು. ನಿನ್ನೆ ನಡೆದಂತಹ ಮೀಟಿಂಗ್ ಇದಾಗಿತ್ತು.